ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಪುಷ್ಪಾಂಜಲಿ. ಆಸ್ ಎ ಹೋಮ್ ಮೇಕರ್ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನೀವೆಲ್ಲ ನೋಡ್ಬೋದು. ಇನ್ನು ನಾವು ಕಾಫಿ ಟೀ ಕುಡಿದೇ ಇರೋದ್ರಿಂದ ನಾನು ಯೂಶುವಲಿ ಗ್ರೀನ್ ಟೀನೇ ಮಾಡೋದು ಜಾಸ್ತಿ. ಸೊ ಅದನ್ನು ಗ್ರೀನ್ ಟೀನ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ಸ್ ಮಾಡೋ ಹಂಗಿದ್ರೆ ನಾನು ಟೀ ಬ್ಯಾಗ್ಸಿಂದ ಮಾಡ್ಕೋತೀನಿ. ಬೆಳಗ್ಗೆ ಹೊತ್ತಾದರೆ ನಾನು ಈ ರೀತಿ ನೀರನ್ನ ಮರಳಿಸಿ ಗ್ರೀನ್ ಟೀ ಪೌಡರ್ನ ಹಾಕಿ ಮಾಡ್ಕೋತೀನಿ. ನನ್ನ ಮಗಳಿಗೆ ತಲೆಗೆ ಎಣ್ಣೆ ಹಚ್ಚುತ್ತಾ ಇದ್ದೆ, ಆದ್ರಿಂದ ನನ್ನ ಕೈ ಎಲ್ಲ ಸ್ವಲ್ಪ ಎಣ್ಣೆ ಆಗಿತ್ತು. ಅದೇ ಎಣ್ಣೆ ಕೈಯಿಂದ ನಾನು ಕೆಟಲ್ನ ಮುಟ್ಟಿದ್ರೆ ಜಿಡ್ಡಾಗುತ್ತೆ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿದೆ, ಸ್ವಲ್ಪ ನೀರು ಕಾಯಿಸ್ಕೊಂಬಿಡಿಪ್ಪ ಇವತ್ತು ಅಂತ ಹೇಳಿ. ಸೊ ಹಸ್ಬೆಂಡು ಕಾಯಿಸ್ಕೊಂಡ್ರು. ಮತ್ತು ತುಂಬ ವಿಚಾರದಲ್ಲಿ ನನಗೆ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ, ಆ ಥರ ಏನೂ ಇಲ್ಲ ನಾನೇ ಮಾಡಿಕೊಡ್ಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರ ಕೆಲಸಗಳು ಅವರು ಮಾಡ್ಕೋತಾರೆ. ಇವತ್ತಿನ ಟಿಫನ್ಗೆ ನಾನು ನೂಡಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೂಡಲ್ಸು ದೊಡ್ಡದ ಪ್ಯಾಕೆಟ್ ತಂದುಬಿಟ್ಟಿದ್ದೀನಿ, ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನಾನು ಅರ್ಧ ಮಾತ್ರ ಅದನ್ನು ತೊಗೊಂಡು ಇನ್ನು ಅರ್ಧ ಹಾಗೆ ಪ್ಯಾಕ್ ಮಾಡಿ ಕ್ಲಿಪ್ ಹಾಕಿ ಇಟ್ಬಿಟ್ಟಿದ್ದೀನಿ. ಇನ್ನೊಂದ್ಸತಿ ಯಾವಾಗಾದರೂ ಮಾಡಿದಾಗ ಯೂಸ್ ಮಾಡ್ಕೋಬೋದು. ಜಾಸ್ತಿ ಮಾಡಿ ವೇಸ್ಟ್ ಮಾಡೋದ್ರಿಂದ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು ಒಳ್ಳೇದಲ್ವಾ. ನೂಡಲ್ಸ್ನ ಬೇಯಿಸುವಾಗ ನಾವು ಸ್ವಲ್ಪ ಎಣ್ಣೆ ಹಾಕಿದ್ರೆ ಅದು ನೂಡಲ್ಸ್ ಒಂದಕ್ಕೊಂದು ಅಂಟಲ್ಲ. ಐ ಥಿಂಕ್ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಯಾರಾದರೂ ತಿಳ್ಕೊಳ್ಳಿ ಅಂತ ಇದು ಹೇಳ್ತಿದ್ದೀನಿ. ಇನ್ನು ನೂಡಲ್ಸ್ ಜೊತೆಗೆ ಕಾರ್ನ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮನೇಲಿ ಮಕ್ಕಳಿಗೆ ಸ್ವಲ್ಪ ಕಾರ್ನ್ ಅಂದರೆ ತುಂಬಾನೇ ಇಷ್ಟಪಡ್ತಾರೆ. ಸೊ ಅದಕ್ಕಾಗಿ ನಾನು ವಾರದಲ್ಲಿ ಒಂದು 3 ದಿನ ಆದರೂ ನಾನು ಅವ್ರಿಗೆ ಕಾರ್ನ್ ಚಾಟ್ ಮಾಡೋದು ಇಲ್ಲ ಕಾರ್ನ್ ಬೇಯಿಸ್ಕೊಡೋದು ಆ ಥರ ಏನಾದರೂ ಒಂದು ಮಾಡಿಕೊಡ್ತೀನಿ. ನಾನಿವತ್ತು ನನ್ನ ವ್ಲಾಗ್ ಜೊತೆಯಲ್ಲಿ ನನ್ನ ಸ್ವಲ್ಪ ಕಿರು ಪರಿಚಯನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಇಂಟ್ರೊಡಕ್ಷನ್ ವಿಡಿಯೋ ಮಾಡಬೇಕು ಅನ್ನೋದು ಐಡಿಯಾ ಇರಲಿಲ್ಲ. ನಾನು ಹಾಗೆ ರ್ಯಾಂಡಮ್ ಆಗಿ ಮಾಡಿಬಿಟ್ಟಿದ್ದೆ. ತುಂಬಾ ಜನ ನನ್ನ ಬಗ್ಗೆ ಕೆಲವೊಂದು ಕ್ವಶನ್ಸ್ನ ಕೇಳ್ತಾ ಇರ್ತೀರಾ. ನಾನು ಆಗಾಗ್ಗೆ ಕೆಲವೊಬ್ಬರಿಗೆ ಕಮೆಂಟ್ಸ್ ಅಲ್ಲಿ ಹೇಳ್ತೀನಿ, ಆದರೂ ಇನ್ನೂ ಕೆಲವು ಕ್ಯೂರಿಯಾಸಿಟೀಸ್ ಇರುತ್ತೆ. ಸೊ ಕೆಲವೊಂದು ಮಾತ್ರ ಇವತ್ತು ನಾನು ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಇನ್ನು ನನ್ನ ಹೆಸರು ಪುಷ್ಪಾಂಜಲಿ, ನಿಮಗೆಲ್ಲ ಗೊತ್ತೇ ಇರುತ್ತೆ ಅನ್ಕೋತೀನಿ. ಇನ್ನು ನಂದು ಊರು ಯಾವುದು, ನಿಮ್ಮದು ನೇಟಿವ್ ಯಾವುದು ಅಂತ ಕೇಳಿದರು. ನಮ್ಮ ಊರು ಬ್ಯಾಂಗ್ಳೂರೇ. ಅಂದರೆ ನಾವು ಇರೋದು, ಓದಿದ್ದು, ಬೆಳೆದಿದ್ದು ನಾನೆಲ್ಲ ಬ್ಯಾಂಗ್ಳೂರಲ್ಲೇ. ನಮ್ಮ ತಾಯಿ ಮನೆ ಸಹ ಬ್ಯಾಂಗ್ಳೂರೇ. ಆದ್ದರಿಂದ ನಂದು ಪರ್ಟಿಕ್ಯುಲರ್ ಊರು ಅಂತ ನಾನು ಹೇಳೋಕ್ಕಾಗಲ್ಲ. ತಾಯಿಯವರು ಇಲ್ಲೇ ಇರೋದ್ರಿಂದ, ಇವನ್ ನಮ್ಮ ಅತ್ತೆ ಮನೆಯವರು ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ನಮ್ಮೂರು ನಾನು ಬ್ಯಾಂಗ್ಳೂರು ಅಂತಲೇ ಹೇಳ್ಕೊತೀನಿ. ಈ ರೀತಿ ನೂಡಲ್ಸು ಮತ್ತು ಫ್ರೈಡ್ ರೈಸ್ ಎಲ್ಲ ಮಾಡುವಾಗ ಸಾಸ್ನ ಡೈರೆಕ್ಟಾಗಿ ಹಾಕಕ್ಕೆ ಹೋಗೋದಿಲ್ಲ. ಈ ಥರ ಒಂದು ಕಪ್ಪಲ್ಲಿ ನಾನು ಯಾವ್ಯಾವ ಸಾಸ್ ಹಾಕಬೇಕು ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾನು ಆಮೇಲೆ ಅದನ್ನು ಸಾಸ್ನ ತರಕಾರಿಗಳಿಗೆ ಹಾಕ್ತೀನಿ. ನನಗೆ ಏನಂತ ಗೊತ್ತಿಲ್ಲ, ನಾನು ಯಾವುದೇ ಫ್ರೂಟ್ ಆದರೂ ಕಟ್ ಮಾಡಿ ಕೊಡ್ತೀನಿ ಮಕ್ಕಳಿಗೆ. ಆದರೆ ಪಪ್ಪಾಯ ಮಾತ್ರ ನಾನು ಯಾವಾಗಲೂ ಹಸ್ಬೆಂಡ್ ಹೆಲ್ಪ್ ಕೇಳ್ತೀನಿ. ಪಪ್ಪಾಯ ಕಟ್ ಮಾಡಬೇಕು ಅಂದರೆ ಅವರೇ ಪಾಪ ಮಾಡಿಕೊಡ್ತಾರೆ ನನಗೆ. ಲಂಚ್ ಬಾಕ್ಸು ಪ್ಯಾಕ್ ಮಾಡಿಡ್ತಾ ಇದ್ದೀನಿ. ಸೊ ಇಬ್ಬರಲ್ಲಿ ಯಾರು ಯಾವ ಬಾಕ್ಸ್ ಬೇಕಾದರೂ ತೊಗೊಂಡು ಹೋಗ್ಬೋದು. ನಾನು ಪ್ಯಾಕ್ ಮಾಡಿಡ್ತೀನಿ ಅಷ್ಟೇ. ಆಮೇಲೆ ಅವರೇ ಡಿಸೈಡ್ ಮಾಡಿಕೊಂಡು ಬಾಕ್ಸಸ್ನ ತೊಗೊಂಡು ಹೋಗ್ತಾರೆ.
ಹಸ್ಬೆಂಡು ಮತ್ತು ಮಕ್ಕಳು ಹೋದರು. ಈಗ ನನಗೆ ಸ್ವಲ್ಪ ಬೆಳ್ಳುಳ್ಳಿ ಖಾಲಿ ಆಗಿಬಿಟ್ಟಿತ್ತು, ಅದನ್ನೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಬಿಡಿಸ್ಕೊತಾ ಇದ್ದೀನಿ. ಇದು ನಾನು ಬೆಳ್ಳುಳ್ಳಿನೆಲ್ಲ ಈ ರೀತಿ ಬಿಡಿಸ್ಬಿಟ್ಟು ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಅಡುಗೆ ಎಣ್ಣೆ ಏನಿದೆ ಅದನ್ನೆಲ್ಲ ಹಚ್ಚಿ ನಾನು ಬಿಸಿಲಿಗೆ ಒಣಗಕ್ಕೆ ಬಿಡ್ತೀನಿ. ಸಂಜೆ ಅಷ್ಟೊತ್ತಿಗೆ ಅದು ಸಿಪ್ಪೆ ಎಲ್ಲ ಸ್ವಲ್ಪ ಚೆನ್ನಾಗಿ ಒಣಗಿರುತ್ತಲ್ವ, ಈಸಿಯಾಗಿ ನಾನು ಬಿಡಿಸ್ಕೋಬೋದು. ಇದು ನಾನು ಆ್ಯಕ್ಚುಲಿ ಪಿಂಟ್ರೆಸ್ಟಲ್ಲೇನೋ ನೋಡಿದ್ದು, ಆವಾಗಿಂದ ಇದೇ ಮೆಥಡ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಈಸಿಯಾಗಿ ಬೆಳ್ಳುಳ್ಳಿ ಬಿಡಿಸೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ಹೇಳಿ, ನಾನು ಅದನ್ನು ಫಾಲೋ ಮಾಡ್ತೀನಿ. ರಾಗಿ ಹಸಿಟ್ಟು ಬೇರೆ ಖಾಲಿ ಆಗಿತ್ತು. ಲಾಸ್ಟ್ ವೀಕಲ್ಲೆಲ್ಲ ಗೋಧಿ ಮತ್ತು ಅಕ್ಕಿನೆಲ್ಲ ಕ್ಲೀನ್ ಮಾಡಿಕೊಂಡು ಮಿಲ್ ಮಾಡಿಸಿದ್ದೆ. ರಾಗಿ ಒಂದು ಮಾಡ್ಕೊಂಡಿರಲಿಲ್ಲ, ಈಗ ಅದನ್ನು ಮಾಡ್ಕೋತಾ ಇದ್ದೀನಿ. ನಾನು ರಾಗಿನ ಡೈರೆಕ್ಟಾಗಿ ಮಿಲ್ ಮಾಡ್ಸೋಕ್ಕೆ ಹೋಗೋದೇ ಇಲ್ಲ, ನನಗೆ ಅದನ್ನೆಲ್ಲ ತೊಳೆದು ಒಣಗಿಸ್ಬಿಟ್ಟೆ ನನಗೆ ಮಾಡಿಸಿದ್ರೆ ಸಮಾಧಾನ ಆಗುತ್ತೆ. ಇದು ತೊಳಿತಾ ಇದ್ದರೆ ನನಗಿಲ್ಲಿ ನಮ್ಮ ಮನೆ ಹತ್ರ ಯಾರೋ ಒಬ್ಬರು ಕೇಳಿದ್ರು, ಏನು ರೀ ಎಲ್ಲ ಯಾವಾಗ ನೋಡಿದ್ರು ಅಕ್ಕಿನ ರಾಗಿನ ತೊಳೆದು ಒಣಗಾಕೊಂಡಿರ್ತೀರಾ ಅಂತ. ಇದು ನೋಡಿ, ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಬರೀ ಒಂದೇ ಒಂದು ಸತಿ ತೊಳೆದಿದ್ದು ಅಷ್ಟೇ ತೋರಿಸಿದ್ದು, ಆದರೆ ನಾನು ಇದನ್ನು ಒಂದು 10 ಟೈಮ್ಸ್ ತೊಳೆದಿದ್ದೀನಿ. ಎಲ್ಲ ಹಾಕಿದ್ರೆ ಬೋರ್ ಆಗುತ್ತೆ ಅಂತ ಹೇಳಿ ನಾನು ಹಾಕಲಿಲ್ಲ. ಅಷ್ಟು ಸತಿ ತೊಳೆದ್ರೂ ಅದು ಗಲೀಜು ಬರ್ತಾನೇ ಇತ್ತು. ಇನ್ನು ನಾವು ಡೈರೆಕ್ಟಾಗಿ ಹಾಗೆ ಮಿಲ್ ಮಾಡಿಸಿದ್ರೆ ಆ ಗಲೀಜೆಲ್ಲ ನಮ್ಮ ಹೊಟ್ಟೆಗೆ ಹೋಗುತ್ತೆ ಅಲ್ವಾ. ಇದು ನಾನು ಸ್ವಲ್ಪ ಕೆಲಸ ನಿಧಾನ ಮಾಡ್ತೀನಿ, ನನಗೊಂದು 1/2 ಅವರ್ ಹಿಡೀತು. ಅದೇ ಫಾಸ್ಟಾಗಿ ಮಾಡೋರ್ಗಾದರೆ ಇದು ಒಂದು 15ರಿಂದ 20 ನಿಮಿಷದ ಕೆಲಸ. ಈ 15ರಿಂದ 20 ನಿಮಿಷ ಕೆಲಸನ ನಾವು ಮಾಡಿದ್ರೆ ನಮ್ಮ ಮಕ್ಕಳಿಗೆ ನಮಗೆ ಎಷ್ಟೋ ಇನ್ಫೆಕ್ಷನ್ಸ್ ತಡಿಬೋದು. ಯಾಕಂದರೆ ಹೊರ್ಗಡೆಯಿಂದ ನಾವು ಏನೇ ತಂದರೂ ಎಲ್ಲ ಕಲ್ಟಿನೇ ಇವಾಗಿನ ಕಾಲದಲ್ಲಿ. ಬಟ್ ಆದಷ್ಟು ನಾವು ಹೋಮ್ ಮೇಕರ್ಸು ಟ್ರೈ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಏನಾದರೂ ಈ ಥರ ಸ್ವಲ್ಪ ನೀಟ್ನೆಸ್ ಆಗಿ ಮಾಡಿಕೊಂಡು ಇದನ್ನು ಮಾಡಿದ್ರೆ ಅಟ್ಲೀಸ್ಟ್ ಒಂದು 10 to 20% ಆದರೂ ನಾವು ಇನ್ಫೆಕ್ಷನ್ಸ್ನ ಆಗೋದನ್ನು ತಡಿಬೋದು ಅಲ್ವಾ. ಇನ್ನು ನಾನು ಆಗಲೇ ಹೇಳ್ದಂಗೆ ವ್ಲಾಗ್ ಜೊತೆಗೆ ನಾನು ಕಿರು ಪರಿಚಯ ಅಂತ ಈಗ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ನನಗೆ ನೆಕ್ಸ್ಟ್ ಕ್ವಶನ್ ಬಂದು, ನಿಮಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾಯಿದ್ರು. ನನ್ನ ವಿಡಿಯೋ ನೋಡಿರೋರಿಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಬಟ್ ಆದರೂ ಇನ್ನೊಂದು ಸತಿ ನಾನು ಕ್ಲಾರಿಫೈ ಮಾಡ್ತೀನಿ. ನನಗೆ 2 ಹೆಣ್ಮಕ್ಳು. ದೊಡ್ಡ ಮಗಳ ಹೆಸರು ಬಂದು ಹರ್ಷಿಣಿ, ಚಿಕ್ಕ ಮಗಳ ಹೆಸರು ಬಂದು ಪಾವನಿ. ದೊಡ್ಡ ಮಗಳಿಗೆ ಈಗ 19 ಇಯರ್ಸು, ಚಿಕ್ಕ ಮಗಳಿಗೆ ಈಗ 15 ಇಯರ್ಸು. ಸೊ ಮಗಳು ದೊಡ್ಡವಳು ಬಂದು BSc ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಮಾಡ್ತಿದ್ದಾಳೆ. ಚಿಕ್ಕ ಮಗಳು ಬಂದು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಇನ್ನು ನನಗೆ ನೆಕ್ಸ್ಟು ಜಾಸ್ತಿ ಜನ ಕೇಳಿರೋ ಇನ್ನೊಂದು ಕ್ವಶನ್ ಏನು ಅಂದರೆ, ಇದು ನಿಮ್ಮದು ರೆಂಟ್ ಹೌಸಾ ಓನ್ ಹೌಸಾ ಅಂತ ಹೇಳಿ. ಇದು ನಮ್ಮದು ಓನ್ ಹೌಸು. ನಾವು ಈ ಬಿಲ್ಡಿಂಗೇ ಬಂದು ಆಗಲೇ 14 ವರ್ಷ ಆಯಿತು. ಆದರೆ ನಾವು ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಇದ್ವಿ. ಆವಾಗೆಲ್ಲ ಮಕ್ಕಳು ಚಿಕ್ಕವರಿದ್ದರು, ಸೊ ಮನೆ ಸಾಕಾಗ್ತಿತ್ತು. ಬಟ್ ಅವರು ಬೆಳೆದು ದೊಡ್ಡವರಾದಮೇಲೆ ನಮಗೆ ಸ್ವಲ್ಪ ಮನೆ ಕಂಜೆಸ್ಟೇಬಲ್ ಅನ್ನಿಸ್ತು. ಹಾಗಾಗಿ ಇದೇ ಬಿಲ್ಡಿಂಗಲ್ಲಿ ನಾವು 2nd ಫ್ಲೋರಲ್ಲಿ ಕಟ್ಕೊಂಡು ಮತ್ತೆ ಇಲ್ಲಿ ಈ ಮನೆಗೆ ಬಂದಿದ್ದು. ಸೊ ಇದು ನಮ್ಮದು ಓನ್ ಹೌಸು. ಇನ್ನು ನನಗೆ ಮನೆ ಕೆಲಸ ಜೊತೆಗೆ ಮನೇನ ಥರ ಡೆಕೋರೇಟ್ ಮಾಡೋದು ಅಂದ್ರೂ ತುಂಬ ಇಷ್ಟ. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಏನಾದರೂ ಒಂದು ಕ್ಲೀನ್ ಮಾಡಿಕೊಂಡು ನನ್ನ ದಿನಾನ ನಾನು ಕಳೆದ್ಬಿಡ್ತೀನಿ. ಸೊ ನನಗೆ ಆವಾಗ ಗೊತ್ತಾಗೋದೇ ಇಲ್ಲ ನನ್ನ ದಿನ ಹೇಗೆ ಕಳೆದೆ, ಹೇಗೆ ನನಗೆ ಟೈಮ್ ಪಾಸ್ ಆಯಿತು ಅಂತ. ನನ್ನ ಟೈಮ್ ಪಾಸ್ಗೆ ಮೇ ಬಿ ನಾನು ಈ ಥರ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಅಂತಾನೆ ಅನಿಸುತ್ತೆ.
ಮಕ್ಕಳಿಬ್ಬರು ಎಜುಕೇಷನ್ ಜೊತೆಗೆ ಡ್ಯಾನ್ಸ್ ಕ್ಲಾಸಸ್ಗೂ ಹೋಗ್ತಾ ಇದ್ದಾರೆ. ಇಬ್ಬರು ಕ್ಲಾಸಿಕಲ್ ಡ್ಯಾನ್ಸರ್ಸು, ಇಬ್ಬರು ಒಂದೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ. ಅವರಿಬ್ಬರು ಕ್ಲಾಸಿಕಲ್ ಡ್ಯಾನ್ಸರ್ಸ್ ಆಗಿರೋದ್ರಿಂದನೇ ನಾನು ಮನೆಯಲ್ಲಿ ಈ ಥರ ನಟರಾಜ ವಿಗ್ರಹನ ಇಟ್ಕೊಂಡಿದ್ದೀನಿ. ಆದರೆ ಕೆಲವರು ನನಗೆ ಕಮೆಂಟಲ್ಲಿ ಹೇಳಿದರು, ನಾನು ಶಾರ್ಟ್ಸಲ್ಲಿ ಇದನ್ನು ಒಂದನ್ನು ಅಪ್ಲೋಡ್ ಮಾಡಿದಾಗ ಮನೇಲಿ ನಟರಾಜ ವಿಗ್ರಹ ಇಡಬಾರ್ದು ಅಂತ ಹೇಳಿ. ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನನಗೆ ಗೊತ್ತಿಲ್ಲ, ಆದರೆ ಅವರಿಬ್ಬರಿಗೋಸ್ಕರ ನಾನು ಈ ವಿಗ್ರಹನ ತಂದು ಇಟ್ಟಿದ್ದೀನಿ. ಇನ್ನು ಈ ವಿಗ್ರಹ ಮತ್ತು ಇದು ಬೌಲೆಲ್ಲ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದೆ. ಸೊ ಇದ್ರದ್ದು ಲಿಂಕ್ ನೀವು ಕೇಳಿದ್ರು ನನ್ನ ಹತ್ರ ಇರೋದಿಲ್ಲ, ಯಾಕಂದರೆ ನಾನು ಇದು ನಾರ್ಮಲಿ ಶಾಪಲ್ಲಿ ಹೋಗಿ ತೊಗೊಂಡು ಬಂದಿದ್ದು. ಈ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ನಂದು ಸ್ನಾನನೂ ಮುಗೀತು. ಈಗ ಅಡುಗೆ ಮಾಡಬೇಕು. ಮಟನ್ ತೊಗೊಂಡು ಬಂದಿದ್ದಾರೆ. ಸೊ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಇನ್ನು ಮಸಾಲೆಗೆ ಬಂದು ನಾನು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಚಕ್ಕೆ, ಲವಂಗ ಮತ್ತು ಮೆಣಸು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ. ಅದಾದಮೇಲೆ ಕಾಯಿ ಬಂದು ನಾನು ಅರ್ಧ ಹೋಳಷ್ಟು ತೊಗೊಂಡಿದ್ದೀನಿ. ಅರ್ಧ ಹೋಳು ಕಾಯಿ ಮತ್ತು ಇದೇನು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಇದನ್ನೆಲ್ಲ ಹಾಕಿ ಕೊತ್ತಂಬರಿ, ಅಚ್ಕಾರದ ಪುಡಿ ಮತ್ತು 1.5 ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಸೊ ಇದನ್ನು ರುಬ್ಕೊಂಡಾದಮೇಲೆ ನಾನು ಕುಕ್ಕರಲ್ಲೇ ಯೂಶ್ವಲಿ ನಾನು ಮಟನ್ ಸಾಂಬಾರು ಮಾಡೋದು, ಪಾತ್ರೆಯಲ್ಲಿ ಮಾಡೋದಿಲ್ಲ. ಕುಕ್ಕರ್ಗೆ ನಾನು ಮಟನ್ ಹಾಕಿ ಉಪ್ಪು ಮತ್ತು ಟರ್ಮರಿಕ್ ಪೌಡರ್ನ ಹಾಕಿಬಿಟ್ಟು ಇದು ಸ್ವಲ್ಪ ಹೊತ್ತು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತೀನಿ. ಆಮೇಲೆ ರುಬ್ಕೊಂಡಿರೋವಂಥ ಮಸಾಲೆನ ಹಾಕಿಬಿಟ್ಟು ನಾನು ಇದು 5 ವಿಷಿಲಷ್ಟು ಕೂಗಿಸ್ತೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಯೂಶ್ವಲಿ ಹಸ್ಬೆಂಡ್ ಮನೆಗೆ ಬರೋದಿಲ್ಲ, ಅವರು ಬಾಕ್ಸ್ ತೊಗೊಂಡು ಹೋಗ್ಬಿಡ್ತಾರೆ, ಆಫೀಸಲ್ಲೇ ತಿನ್ಕೊಳ್ಳೋದು. ಆದರೆ ಇವತ್ತು ಏನೋ ಕೆಲಸ ಇದೆ, ಹೊರಗಡೆ ಹಂಗೆ ಬರ್ತೀನಿ ಅಂತ ಹೇಳಿ ನಾನ್ ವೆಜ್ ತಂದು ಕೊಟ್ಬಿಟ್ಟು ಹೋದರು. ಮುಗಿಸ್ಕೊಂಡು ಬರ್ತೀನಿ ಅಷ್ಟೊತ್ತು ಅಡುಗೆ ಮಾಡಮ್ಮ ಅಂತ. ಸೊ ನಮ್ಮ ಮಕ್ಕಳಂತೂ ಮಟನ್ ಸಾರು ತಿನ್ನೋದಿಲ್ಲ, ನಾನು ಹಸ್ಬೆಂಡ್ ಇಬ್ಬರೇ. ಅದಕ್ಕೆ ನಮಗಾಗೋ ಅಷ್ಟೇ ನಾನು ಅನ್ನ ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ. ರಾತ್ರಿಗೆ ಅವ್ರಿಗೆ ಮತ್ತೆ ಚಿಕನ್ ಏನಾದರೂ ತರಿಸ್ಬಿಟ್ಟು ಮಾಡಿ ಕೊಡಬೇಕು. ಇನ್ನು ನನಗೂ ಹಸ್ಬೆಂಡ್ಗೆ ಅಷ್ಟೇ, ಹಾಗಾಗಿ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಅನ್ನ ಮತ್ತು ಮುದ್ದೆನ. ಯಾವುದಾದ್ರೂ ಐಟಮ್ಸ್ದು ಲಿಂಕ್ಸ್ ಬೇಕು ಅಂತಂದರೆ ಒಂದ್ಸತಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿಬಿಡಿ. ನಾನು ಯಾವ್ದ್ಯಾವುದು ನನಗೆ ಸಿಗ್ತಿದೆ ಅದೆಲ್ಲ ನಾನು ಲಿಂಕ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಈಗ ಹೊಸ್ದಾಗೆ ತೊಗೊಂಡಿರೋದು ಲಿಂಕ್ಸ್ ನನಗೆ ಈಸಿಯಾಗಿ ಸಿಗ್ತಿದೆ ಅಮೆಝಾನಲ್ಲಿ. ಬಟ್ ನಾನು ಮುಂಚೆನೇ ತೊಗೊಂಡಿರೋ ಕೆಲವೊಂದು ಲಿಂಕ್ಸ್ ನನಗೆ ಸಿಗ್ತಾ ಇಲ್ಲ. ಬಟ್ ಆದರೂ ನಾನು ಹುಡುಕಿ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ. ನನಗೆ ಮತ್ತೆ ಸಪ್ರೇಟಾಗಿ ಲಿಂಕ್ಸ್ ಶೇರ್ ಮಾಡಿ ಅಂತ ಹೇಳಿದ್ರೆ ಒಬ್ಬೊಬ್ರಿಗೂ ಲಿಂಕ್ಸ್ ಶೇರ್ ಮಾಡೋದು ನನಗೆ ತುಂಬ ಕಷ್ಟ ಆಗ್ತಿದೆ. ಸೊ ದಯವಿಟ್ಟು ನಾನು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಏನಂದರೆ, ಒಂದು ಸತಿ ಡಿಸ್ಕ್ರಿಪ್ಷನಲ್ಲಿ ನೋಡಿ ನಾನು ಹಾಕಿರ್ತೀನಿ ಲಿಂಕ್ಸು. ಯಾವುದಾದ್ರೂ ನಿಮ್ಗೆ ಸಿಕ್ಕಿಲ್ಲ ಅಂದಾಗ ಮಾತ್ರ ನೀವು ನನಗೆ ಕಮೆಂಟ್ ಹಾಕಿದ್ರೆ ನಾನು ಅದರದ್ದು ಹುಡುಕಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ರಾಗಿ ಎಲ್ಲ ಒಣಗಿತ್ತು, ನಾನು ಅದನ್ನೆಲ್ಲ ತೊಗೊಂಡು ಹೋಗಿ ಮಿಲ್ಲೆಲ್ಲ ಮಾಡಿಸ್ಕೊಂಡು ಬಂದೆ. ಅದನ್ನು ಜರಡಿ ಇಟ್ಟು ಈಗ ಸ್ಟೋರ್ ಮಾಡ್ಕೋಬೇಕು.
ಅನ್ಫಾರ್ಚುನೇಟ್ಲಿ ನನಗೆ ವಿಡಿಯೋ ಆಗ್ತಿದೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ನಾನು ವಿಡಿಯೋ ಆಫ್ ಆಗಿಬಿಟ್ಟಿದೆ, ಗೊತ್ತೇ ಆಗಿಲ್ಲ ನನಗೆ. ನಾನು ಅದು ಸ್ಟೋರ್ ಮಾಡ್ಕೊಂಡಿರೋದೆಲ್ಲ ಆಗೇ ಇಲ್ಲ ವಿಡಿಯೋ. ಕೆಲವು ಸತಿ ಅಲ್ಲ, ತುಂಬ ಸತಿ ಪ್ರಾಬ್ಲಮ್ ಆಗುತ್ತೆ. ನನಗೆ ವಿಡಿಯೋ ಆನಲ್ಲಿದೆ ಅಂದ್ಕೊಂಡು ನಾನು ಮಾಡ್ತಿರ್ತೀನಿ, ಎಷ್ಟೋ ಸತಿ ನನಗದು ವಿಡಿಯೋ ಆಫ್ ಆಗಿಬಿಟ್ಟಿರುತ್ತೆ. ಸೊ ನಾನು ಇನ್ನೂ ಹೊಸ್ದಾಗಿ ಯೂಟ್ಯೂಬರ್ ಆಗಿರೋದ್ರಿಂದ ಇನ್ನೂ ಇವೆಲ್ಲ ತುಂಬ ವಿಚಾರಗಳು ನಾನಿವು ಕಲಿತಾ ಇದ್ದೀನಿ. ನೋಡೋಣ ಮುಂದೆ ನನ್ನ ವಿಡಿಯೋಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ಬೆಳ್ಳುಳ್ಳಿನೂ ತುಂಬ ಚೆನ್ನಾಗಿ ಒಣಗಿತ್ತು, ಅದು ಎಲ್ಲ ಬೇಗನೆ ಬಿಡಿಸಿ ಇಟ್ಕೊಂಡೆ. ನನಗೇನು ಅಷ್ಟು ಟೈಮ್ ಹಿಡಿಲಿಲ್ಲ ಅದು. ಸೊ ಅದನ್ನು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡೆ. ಆಯಿತು, ಚಿಕನ್ ತರಿಸ್ದೆ, ಮಕ್ಕಳು ಮಟನ್ ತಿನ್ನಲ್ವಲ್ಲ, ಹಾಗಾಗಿ. ಸೊ ಬಿರಿಯಾನಿ ರೆಸಿಪಿ ತುಂಬ ಜನ ಕೇಳ್ತಾಯಿದ್ರು, ಅದಕ್ಕೆ ನಾನು ಇವತ್ತು ಬಿರಿಯಾನಿ ರೆಸಿಪಿನೂ ತೋರಿಸ್ತೀನಿ. ನಾನು ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಶುಂಠಿ ಇಷ್ಟನ್ನ ನಾನು ಪೇಸ್ಟ್ ಮಾಡ್ಕೋತೀನಿ. ಇನ್ನು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ನಾನು ಪಲಾವ್ ಸಾಮಾನು ಏನಿದೆ ಅಲ್ಲ ಅದನ್ನು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ, ಇದು ಕಟ್ಟೇನು ಮಾಡೋದಿಲ್ಲ ನಾನು, ಹಾಗೆ ಡೈರೆಕ್ಟ್ ಸಣ್ಣ ಮೆಣಸಿನ್ಕಾಯಿಗಳಿರುತ್ತಲ್ಲ ಅದನ್ನ ಹಾಗೆ ಹಾಕ್ತೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಅದನ್ನ ಫ್ರೈ ಮಾಡಿದ್ರೆ ಅದು ಫ್ಲೇವರ್ ಸ್ವಲ್ಪ ತುಂಬಾನೇ ಡಿಫ್ರೆಂಟ್ ಆಗಿ ಚೆನ್ನಾಗಿ ಆಗತ್ತೆ ಬಿರಿಯಾನಿಗೆ, ಅದಕ್ಕಾಗಿ ನಾನು ಆ ರೀತಿ ಮಾಡ್ತೀನಿ. ಇನ್ನು ಟೊಮೆಟೊ, ಅದನ್ನ 1 ಟೊಮೆಟೊ ಅಷ್ಟೇ ಬಳಸ್ತಾ ಇದ್ದೀನಿ. ಈಗ ಟೊಮೆಟೊ ರೇಟ್ ಬೇರೆ ಜಾಸ್ತಿ ಆಗಿದೆ, ಆದ್ರೂ ನಾನು ಒಂದೇ ಯೂಸ್ ಮಾಡೋದು, ಒಂದನ್ನೇ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿ ಅದಕ್ಕೆ ಉಪ್ಪು ಮತ್ತೆ ಟರ್ಮರಿಕ್ ಪೌಡರ್, ಚಿಕನ್ಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಅದನ್ನ ಸ್ವಲ್ಪ ಉಪ್ಪು ಮತ್ತೆ ಟರ್ಮರಿಕ್ ಪೌಡರ್ ಎಲ್ಲ ಹಾಕಿ ಅದು ಸ್ವಲ್ಪ ಫ್ರೈ ಆದ್ಮೇಲೆ ನಾನೇನಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಸಾಲಾನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಅಕ್ಕಿ, ನಾನು 1 ಕಪ್ ಸೋನಾ ಮಸೂರಿಗೆ 1 ಕಪ್ ಬಾಸುಮತಿ ರೈಸ್ ಹಾಕೋತಾ ಇದ್ದೀನಿ. ಇನ್ನು ಅದಾದ್ಮೇಲೆ ಅದಕ್ಕೆ ನಾನು ಆವಾಗ್ಲೇ ನಾವು ಬರೀ ಚಿಕನ್ಗೆ ಮಾತ್ರ ಉಪ್ಪು ಹಾಕೊಂಡಿದ್ವಿ, ಈಗ ರೈಸ್ಗೂ ಹಾಕೋಬೇಕಲ್ಲ, ಅದಕ್ಕೆ 1 ಸ್ಪೂನ್ ಉಪ್ಪು. ಬಿರಿಯಾನಿಗೆ ತುಪ್ಪ ಏನು ಹಾಕಲ್ಲ, ಹಾಗಾಗಿ ಬೆಣ್ಣೆ ಒಂದು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯೂಶಲಿ ಬೆಣ್ಣೆನ ಈ ರೀತಿ. ಸೊ ಅದು 3 ಪೀಸಸ್ನ ಹಾಕ್ತಾ ಇದ್ದೀನಿ, ಮತ್ತೆ 1 ಫುಲ್ ನಿಂಬೆಹಣ್ಣ ಹಾಕ್ತಾ ಇದ್ದೀನಿ ನಾನು. ಸೊ ಇಷ್ಟು ಹಾಕಿ ನಾನು 3 ವಿಜಿಲ್ ಬರೆಸ್ತೀನಿ ಇದಕ್ಕೆ. ಈ ಕಡೆ ನಾನು ಮಟನ್ ಸಾಂಬಾರನ್ನು ಬಿಸಿಗೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಬಿರಿಯಾನಿಗೆ ಸ್ವಲ್ಪ ಮಗಳು ರಾಯ್ತ ಮಾಡುವಂತ ಹೇಳಿದ್ಲು, ಹಾಗಾಗಿ ಅದನ್ನು ಮಾಡ್ತಾ ಇದ್ದೀನಿ. ಇವತ್ತು ನಾನು ರಾಯ್ತಾಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಎರಡೂ ಹಾಕ್ತಾ ಇದ್ದೀನಿ. ಒಂದೊಂದು ದಿನ ನಾನು ಪ್ಲೈನೇ ಮಾಡ್ತೀನಿ, ಒಂದೊಂದು ದಿನ ಈ ರೀತಿ ಮಾಡ್ತೀನಿ. ಈ ರೀತಿ ಮಾಡಿದ್ರೆ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ, ಹಾಗಾಗಿ ಇವತ್ತು ಇದನ್ನೇ ಕೇಳಿದ್ರು, ಇದನ್ನೇ ಮಾಡಿಕೊಡ್ತಾ ಇದ್ದೀನಿ ಅವ್ರಿಗೆ. ಇವತ್ತಿಗೆ ನನ್ನ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.